ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯುವರಾಜಗೌಡ ಮಿರ್ಜಿ ಮಾತಾಡ್ತಾ ಇರೋದು. ರಮೇಶ್ ಜಾರಕಿಹೊಳಿ ಈಗ ರಮೇಶ್ ಕತ್ತಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಬೆಂಬಲಿಗರ ಮುಖಾಂತರ. ಯಾವ್ಯಾವ ರೀತಿ ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಮುಖಾಂತರ ಮಾತನಾಡಿಸಿದ್ದಾರೆ ಅನ್ನುವಂಥದ್ದನ್ನ ನಾನು ನಿಮ್ಮ ಮುಂದೆ ಬಹಳ ವಿವರವಾಗಿ ಹೇಳ್ತಾ ಹೋಗ್ತೇನೆ. ರಮೇಶ್ ಕತ್ತಿ ಕೇಳಿದ್ರು ಯಾರಿಗೆ? ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೇಳಿದ್ರು. ಗಂಡಸಾಗಿದ್ರೆ ಮುಂದೆ ಬಂದು ಮಾತಾಡು ಅಂತ ಹೇಳಿ ಕೇಳಿದ್ರು ರಮೇಶ್ ಕತ್ತಿ. ಎಷ್ಟೇ ಆಗ್ಲಿ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರ ಸಹೋದರ. ಇಲ್ಲಿ ರಮೇಶ್ ಕತ್ತಿ, ರಮೇಶ್ ಜಾರಕಿಹೊಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ರಮೇಶ್ ಜಾರಕಿಹೊಳಿಯ ಸಹೋದರ ಯಾರು? ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿಗೆ ರಮೇಶ್ ಕತ್ತಿ ಹೇಳಿರೋದೇನು? ಗಂಡಸಾಗಿದ್ರೆ ಮುಂದೆ ಬಂದು ಮಾತಾಡು ಅಂತ. ಅದಕ್ಕೆ ಕೋಪಗೊಂಡಂತಹ ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಮುಖಾಂತರ ಒಂದು ಸಂದೇಶ ಕೊಟ್ಟಿದ್ದಾರೆ. ಏನಂತ ಸಂದೇಶ ಕೊಟ್ಟಿದ್ದಾರೆ ರಮೇಶ್ ಕತ್ತಿಗೆ? ನಿನ್ನಲ್ಲಿ ತಾಕತ್ತಿದ್ರೆ, ನಿನ್ನಲ್ಲಿ ದಮ್ ಇದ್ರೆ, ನಿನ್ನಲ್ಲಿ ಶೌರ್ಯ ಅನ್ನೋದಿದ್ರೆ ನಮ್ಮ ಜೊತೆಗೆ ಇಲೆಕ್ಷನ್ ಮಾಡಿ ಗೆದ್ದು ತೋರಿಸು ಅಂತ ಒಂದು ಲೆಕ್ಕಾಚಾರ. ಇನ್ನೊಂದು, ವಾಲ್ಮೀಕಿಯ ಸಮುದಾಯದ ಬಗ್ಗೆ ಮಾತಾಡ್ತಿದ್ದೀರಾ, ನಿಗಾ ಇರಲಿ, ಬಾಯಿ ಹಿಡಿತದಲ್ಲಿರಲಿ ಅಂತ ರಮೇಶ್ ಜಾರಕಿಹೊಳಿಯ ಬೆಂಬಲಿಗರು ಕೊಟ್ಟಿರುವಂತ ಒಂದು ಟಾಂಗ್ ಅಂತಾನೆ ಹೇಳ್ಬೋದು. ಅದು ಸಿಗತ್ ನಿಮಗೆ, ರಮೇಶ್ ಬೆಂಬಲಿಗರ ಕೊಟ್ಟಂತ ಒಂದು ಟಾಂಗ್. ಆದ್ರೆ ರಮೇಶ್ ಕತ್ತಿ ಮತ್ತು ರಮೇಶ್ ಜಾರಕಿಹೊಳಿಗೂ ಇನ್ನು ಮೇಲೆ ಪೈಪೋಟಿ ಹೇಗಿರುತ್ತೆ? ಯಾಕೆ ರಮೇಶ್ ಕತ್ತಿ ಯಾವಾಗಲೂ ಕೂಡ ಈ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರನ್ನ ನಿಂದನೆ ಮಾಡ್ತಾ ಇದ್ದಾರೆ? ಕಾರಣ ಏನು ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ರಮೇಶ್ ಕತ್ತಿ ಚುನಾವಣೆಯಲ್ಲಿ ಗೆಲ್ತಾರೆ. ಗೆದ್ದಾದ್ಮೇಲೆ ರಮೇಶ್ ಕತ್ತಿ ಮೋಸದಿಂದ ಗೆದ್ದಿದ್ದು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆಗೆ ಗರಂ ಆಗಿರ್ತಕ್ಕಂಥ ರಮೇಶ್ ಕತ್ತಿ ಹೇಳ್ತಾರೆ, ನಾನು ಮೋಸದಿಂದ ಗೆದ್ದಿಲ್ಲ, ಗಂಡಸಾಗಿದ್ರೆ ನನಗೆ ಮುಂದೆ ಬಂದು ಮಾತಾಡಕ್ಕೆ ಹೇಳಿ ಆ ಸತೀಶ್ ಜಾರಕಿಹೊಳಿಗೆ ಅಂತ ಹೇಳಿ ರಮೇಶ್ ಕತ್ತಿ ಒಂದು ಹೇಳಿಕೆ ಕೊಡ್ತಾರೆ. ಆ ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿಯ ಅಣ್ಣ, ಸಹೋದರ, ಹಿರಿಯ ಅಣ್ಣ ರಮೇಶ್ ಜಾರಕಿಹೊಳಿ ಇದಕ್ಕೆ ಉತ್ತರವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅದು ಬೆಂಬಲಿಗರ ಮುಖಾಂತರ. ಏನೇ ಇದ್ರೂ ಕೂಡ ನಮ್ಮನ್ನ ಗೆಲ್ತಕ್ಕಂಥ ಕೆಲಸ ಮಾಡು, ಇಂತಹ ಮಾತುಗಳಿಗೆ ನಾವು ಬಗ್ಗೋದಿಲ್ಲ, ಇಂತಹ ಮಾತುಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇಂತಹ ಮಾತುಗಳನ್ನ ನಾವು ಎಂದಿಗೂ ಕೂಡ ಕೇರ್ ಮಾಡೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಉತ್ತರ ಕೊಟ್ಟಿದ್ದಾರೆ. ಇನ್ನು ಮೇಲೆ ಇದೇ ಕಂಟಿನ್ಯೂ ಆದ್ರೆ ಜಾತಿ ನಿಂದನೆಯ ಕೇಸ್ ದಾಖಲು ಮಾಡಬೇಕಾಗ್ತದೆ. ವಾಲ್ಮೀಕಿ ಸಮುದಾಯದ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ದೀಯಾ ರಮೇಶ್ ಕತ್ತಿ ಅಂತೇಳಿ ರಮೇಶ್ ಜಾರಕಿಹೊಳಿಯ ಬೆಂಬಲಿಗರಿಂದ ಸಿಕ್ಕಿರ್ತಕ್ಕಂಥ ಒಂದು ಟಾಂಗ್ ಅಂತ ಹೇಳ್ಬೋದು, ಅಥವಾ ಒಂದು ಎಚ್ಚರಿಕೆ ಅಂತ ಹೇಳ್ಬೋದು, ಇಲ್ಲ ಒಂದು ರೀತಿಯಾದಂತಹ ಬೆದರಿಕೆ ರೂಪ ಅಂತ ಹೇಳೋಕ್ಕಿನ್ನ ಬರಲ್ಲ. ಯಾಕಂದ್ರೆ ಇದೊಂದು ರೀತಿ ಎಚ್ಚರಿಕೆಯನ್ನು ಕೊಟ್ಟಿರುವಂತ ರೀತಿ ಅಂತ ಹೇಳ್ಬೋದು ರಮೇಶ್ ಜಾರಕಿಹೊಳಿಯ ಬೆಂಬಲಿಗರು. ಯಾಕೆ ಈ ಮಾತನ್ನ ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಬೆಂಬಲಿಗರ ಮುಖಾಂತರ ಹೇಳಿಸಿರ್ಬೋದು ಅಂತ ಲೆಕ್ಕಾಚಾರ ತೋರಿಸಿದ್ರೆ, ಇವತ್ತು ಸತೀಶ್ ಜಾರಕಿಹೊಳಿಗೆ ಮಾತನಾಡಿದಂತ ರಮೇಶ್ ಕತ್ತಿ ನಾಳೆ ರಮೇಶ್ ಜಾರಕಿಹೊಳಿಗೆ ಮಾತಾಡಲ್ಲ ಅಂತ ಏನ್ ಗ್ಯಾರಂಟಿ? ಅಥವಾ ಬಾಲಚಂದ್ರ ಜಾರಕಿಹೊಳಿಗೆ ಮಾತಾಡಲ್ಲ ಅಂತ ಏನ್ ಗ್ಯಾರಂಟಿ? ಹಾಗಾಗಿ ರಮೇಶ್ ಜಾರಕಿಹೊಳಿ ಈ ಫೀಲ್ಡಿಗೆ ಇಳಿದು ಬೆಂಬಲಿಗರಿಂದ ಉತ್ತರ ಕೊಡ್ತಾ ಇರೋದು. ಆದ್ರೆ ರಮೇಶ್ ಕತ್ತಿ ಮಾತ್ರ ಬಗ್ಗತಾನೆ ಇಲ್ಲ. ನಾನು ಏನ್ ಮಾಡಿದ್ರು ಸಿದ್ಧ, ನನ್ನ ಅವ್ರಿಗೆ ಗಂಡಸಾಗಿದ್ರೆ ಬರಕ್ ಹೇಳಿ, ನನ್ನ ವಿರುದ್ಧ ಗೆಲ್ಲಕ್ಕೆ ಹೇಳಿ. ಈ ಮಾತುಗಳೇ ರಮೇಶ್ ಜಾರಕಿಹೊಳಿ ರಮೇಶ್ ಕತ್ತಿ ಪ್ಲಾನಿಂಗು ಅಥವಾ ಮಾತುಗಳು ಇದೇ ರೀತಿ ಇರೋದು. ಆದ್ರೆ ರಮೇಶ್ ಜಾರಕಿಹೊಳಿನೂ ಕೂಡ ಸಾಮಾನ್ಯದ ಅಲ್ಲ, ವ್ಯಕ್ತಿ ಅಲ್ವಲ್ಲ. ಈ ಕಡೆನೂ ಪವರ್ಫುಲ್ ಲೀಡರ್. ಅಂತಹ ಸ್ಥಿತಿಯಲ್ಲಿ ರಮೇಶ್ ಕತ್ತಿ ಈಗ ಬಹು ದೊಡ್ಡ ಮಟ್ಟದಲ್ಲಿ ಮಾತನ್ನ ಈ ರೀತಿ ಮಾತನಾಡಿದಾಗ ರಮೇಶ್ ಜಾರಕಿಹೊಳಿ ಅಷ್ಟೇ ಅಲ್ಲದೆ ಜಾರಕಿಹೊಳಿಯ ಪುತ್ರ ರಾಹುಲ್ ಜಾರಕಿಹೊಳಿ ಕೂಡ ಇದಕ್ಕೆ ಒಂದು ಪ್ರಸ್ತುತ ಮಾಹಿತಿಯನ್ನ ಪಡಿಸಿದ್ರು. ನಿಮ್ಮ ತಂದೆಯವರನ್ನ, ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಪುತ್ರ ಅವರು, ನಿಮ್ಮ ತಂದೆಯವರನ್ನ ಗಂಡಸಾಗಿದ್ರೆ ಬರಕ್ ಹೇಳಿ, ನನ್ನ ಮುಂದೆ ಮಾತಾಡಕ್ ಹೇಳಿ ಅಂತ ರಮೇಶ್ ಕತ್ತಿ ಹೇಳಿದ್ದಾರೆ. ಇದಕ್ಕೆ ನೀವ್ ಏನ್ ಹೇಳ್ತೀರಿ ಅಂತ ಆ ರಾಹುಲ್ ಜಾರಕಿಹೊಳಿ, ಅಂದ್ರೆ ಈ ಸತೀಶ್ ಜಾರಕಿಹೊಳಿ ಅವರ ಮಗ ರಾಹುಲ್ ಜಾರಕಿಹೊಳಿ, ಇನ್ನೂ ಸಣ್ಣ ವಯಸ್ಸಿನವನು, ಆದ್ರೂ ಕೂಡ ರಾಜಕೀಯ ವ್ಯಕ್ತಿ ಆಗಿರೋದ್ರಿಂದ ಒಂದು ಮಾತನ್ನ ಹೇಳ್ದ. ಏನಂತ ಹೇಳ್ದ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಟೀಕೆ ನಿಂದನೆಗಳನ್ನ ಮಾಡ್ತಾನೆ ಇರಲಿ, ನಮ್ಮ ತಂದೆ ಯಾವ ರೀತಿ ರಾಜಕೀಯದಲ್ಲಿ ಬೆಳೆದಿದ್ದಾರೆ, ಎಷ್ಟು
ಆ, ಒಂದು ಪವರ್ಫುಲ್ ಲೀಡರ್ ಅಂತ ಎಲ್ರಿಗೂ ಗೊತ್ತು. ಬರೀ ಒಂದು ಕ್ಷೇತ್ರಕ್ಕೆ ಸೀಮಿತವಾದಂಥವರಲ್ಲ, ರಾಜ್ಯದ ನಾಯಕರು. ಆ ನಾಯಕರ ಬಗ್ಗೆ ಎಂಥ ಒಳ್ಳೆ ಅಭಿಪ್ರಾಯ ಜನರಿಗಿದೆ ಅನ್ನೋದು ನನಗೆ ಗೊತ್ತು. ಈತ ಒಬ್ಬ ರಮೇಶ್ ಕತ್ತಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಟೀಕೆ ಮಾಡೋದ್ರಿಂದ ನಮ್ಮ ತಂದೆಯವರ ಒಂದು ಅಸ್ತಿತ್ವ ಆಗಲಿ ಅಥವಾ ಅವರಿಗಿರ್ತಕ್ಕಂಥ ಗೌರವ ಆಗಲಿ ಧಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಜಾರಕಿಹೊಳಿಯ ಪುತ್ರ ಅಂದ್ರೆ ಸತೀಶ್ ಜಾರಕಿಹೊಳಿಯ ಪುತ್ರ ಬಹಿರಂಗಪಡಿಸಿದ್ರು. ಇನ್ನು ಈತ ರಮೇಶ್ ಜಾರಕಿಹೊಳಿ ಅಂತೂ ತನ್ನ ಬೆಂಬಲಿಗರಿಂದ ತನ್ನದೇ ಆದಂತಹ ಒಂದು ಸ್ಟೈಲ್ ಗೊತ್ತಿರ್ಬೇಕಲ್ಲ. ರಮೇಶ್ ಜಾರಕಿಹೊಳಿ ಯಾರೇನಾದ್ರೂ ಮಾತನಾಡಿದ್ರೆ, ಯಾರೇನಾದ್ರೂ ಅಂದ್ರೆ ಅವ್ರ ಸ್ಟೈಲ್ ಮುಖಾಂತರ ಗುಮ್ತಾರೆ. ಸೊ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ರಮೇಶ್ ಕತ್ತಿ ಕೂಡ ಈಗ ಪವರ್ಫುಲ್ ಲೀಡರ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಎದುರು ಹಾಕೊಳ್ತಾ ಇರೋದು ಅಂತಿಂತವ್ರನ್ನಲ್ಲ, ಘಟಾನುಘಟಿಗಳನ್ನೇ, ಒಂದೊಂದು ಕುಟುಂಬನೇ. ಸೊ ಹಾಗಾಗಿ ರಮೇಶ್ ಕತ್ತಿ ಕೂಡ ಏನು ಸಾಮಾನ್ಯದವರಲ್ಲ, ಬಹಳ ಅದ್ಭುತವಾಗಿ ಮಾತನಾಡ್ತಾ ಬಂದಂಥವ್ರು. ಆದ್ರೆ ಇತ್ತೀಚೆಗೆ ಅವ್ರ ಬಾಯಲ್ಲಿ ಬರ್ತಾ ಇರ್ತಕ್ಕಂಥ ಮಾತುಗಳು ಒಂದಿಷ್ಟು ಬದಲಾವಣೆಗಳನ್ನು ಕಾಣಿಸ್ತಾ ಇದೆ. ಬಹುತೇಕ ಸಮಾಜದ ದೃಷ್ಟಿಯಿಂದ ಅವರು ಬಹಳಷ್ಟು ಮಾತುಗಳನ್ನ ಕಡೆಗಣನೆ ಮಾಡಬೇಕಾಗಿದೆ. ಅವರ ಬಾಯಿಯಿಂದ ಬರ್ತಕ್ಕಂಥ ಮಾತುಗಳು ಸ್ವಲ್ಪ ಅಸಭ್ಯ ವರ್ತನೆಗಳು ಆರಂಭವಾಗಿದೆ. ಸೊ ರಾಜಕೀಯ ವಾತಾವರಣ ಅಂದಾಗ ಇಂತಹ ಮಾತುಗಳು ಬರೋ ಸಹಜ. ಆದ್ರೆ ಈಗ ಜಾರಕಿಹೊಳಿ ಕುಟುಂಬವನ್ನ ಕೆರಳಿಸಿದೆ ಈ ರಮೇಶ್ ಕತ್ತಿ ಮಾತುಗಳು. ಸಾಮಾನ್ಯ ಮಾತಲ್ಲ ಇದು, ಗಂಡಸಾಗಿದ್ರೆ ಬರಬೇಕು ಮಾತಾಡಬೇಕು ಅಂತಂದ್ರೆ. ಸೊ ಆ ರೀತಿ ಆದಾಗ ಎಲ್ರಿಗೂ ಕೂಡ ಕೆರಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ, ಎಲ್ಲರೂ ಕೂಡ ಕೆರಳತಕ್ಕಂಥ ಕೆಲಸ ಮಾಡ್ತಾರೆ. ಹಾಗಾಗಿನೇ ಈಗ ರಮೇಶ್ ಜಾರಕಿಹೊಳಿಗಾಗ್ಲಿ ಸತೀಶ್ ಜಾರಕಿಹೊಳಿಗಾಗ್ಲಿ ಇವ್ರೆಲ್ರಿಗೂ ಕೂಡ ಒಂದು ಕೋಪ ಬಂದಿರೋದು. ಕೋಪ ಕಂಟ್ರೋಲ್ ಮಾಡ್ಲಿಕ್ಕಾಗದೆ ಸೊ ನೇರವಾಗಿ ಬೆಂಬಲಿಗರ ಮುಖಾಂತರ ಅವರಿಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ. ಓಕೆ, ಸೊ ಹಾಗಾಗಿ ಈಗ ರಮೇಶ್ ಜಾರಕಿಹೊಳಿ ಒಂದು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಆ ಹೆಜ್ಜೆ ಏನು ಅಂತ ನಾನು ಬಹಳ ವಿಚಾರವಾಗಿ ನಿಮ್ಗೆ ಕೇಳ್ತಾ ಹೋಗ್ತೀನಿ, ಕೇಳಿ. ಮುಂಬರ್ತಕ್ಕಂತಹ ಚುನಾವಣೆಗಳಲ್ಲಿ ರಮೇಶ್ ಕತ್ತಿ ಕ್ಷೇತ್ರದಲ್ಲಿ ಅಂದ್ರೆ ರಮೇಶ್ ಕತ್ತಿ ಇರ್ತಕ್ಕಂತಹ ಜಾಗಗಳಲ್ಲಿ ತಮ್ಮ ಧ್ವಜವನ್ನ ಹಾರಿಸಿ ತೋರಿಸೋದು ಶಪಥ. ಅಂದ್ರೆ ರಮೇಶ್ ಜಾರಕಿಹೊಳಿ ಈ ರಮೇಶ್ ಕತ್ತಿ ಎಲ್ಲಿದಾನಲ್ಲ ಅಲ್ಲೇ ಅಕ್ಕಪಕ್ಕದವರ ಮನೆಯ ಮೇಲೆ ತಮ್ಮ ಧ್ವಜವನ್ನ ನಡೆಸ್ತೀನಿ, ಆ ಕೆಲಸ ನಾನು ಮಾಡ್ತೀನಿ, ಸ್ವಂತ ನಿನ್ನೂರಲ್ಲೇ ನನ್ನನ್ನ ಜನಗಳು ಹೊತ್ತು ಮೆರೆಸೋ ಹಾಗೆ ಮಾಡ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಮುಖಾಂತರ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ, ಒಂದು ಸಂದೇಶವನ್ನು ಮುಟ್ಟಿಸಿದ್ದಾರೆ. ಸೊ ಒಟ್ಟಿನಲ್ಲಿ ಪೈಪೋಟಿ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಅಂದ್ರೆ ರಮೇಶ್ ಕತ್ತಿ ರಮೇಶ್ ಜಾರಕಿಹೊಳಿ ಮಧ್ಯೆ ಬಹಳ ದೊಡ್ಡ ಮಟ್ಟದ ಪೈಪೋಟಿ ಬಿದ್ದಿದೆ. ಇದು ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಕತ್ತಿಗೆ ಬೀಳ್ಬೇಕಾಗಿರ್ತಕ್ಕಂಥ ತುರುಸು, ಈ ಒಂದು ಜಿದ್ದಾಜಿದ್ದಿ ಇದನ್ನ ತನ್ನ ಕಡೆಗೆ ತಗೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ. ಯಾಕನ್ನೋದನ್ನು ಕೂಡ ಹೇಳ್ತೀನಿ. ಈಗ ರಮೇಶ್ ಕತ್ತಿ ಜೊತೆಗೆ ನಿಲ್ಲಕ್ಕೆ ಸತೀಶ್ ಜಾರಕಿಹೊಳಿ ಸಮಯ ಇಲ್ಲ. ಮುಂದೆ ಅಧಿಕಾರವನ್ನ ಹೇಗೆ ಪಡ್ಕೊಳ್ಬೇಕು, ಏನ್ ಮಾಡಬೇಕು, ಅಧಿಕಾರ ಹೇಗೆ ತಗೊಳ್ಬೇಕು ಅನ್ನೋದ್ರ ಚಿಂತೆಯಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ. ಅದಕ್ಕಾಗಿನೇ ಸತೀಶ್ ಜಾರಕಿಹೊಳಿ ಜೊತೆಗೆ ಈ ನಿಲ್ಲದ ಬೇಡ ಈ ರಮೇಶ್ ಕತ್ತಿ ಜೊತೆಗೆ ಅಂತ ಹೇಳಿ ಅದನ್ನ ರಮೇಶ್ ಜಾರಕಿಹೊಳಿ ತಗೊಂಡಿದ್ದಾರೆ. ನಾನು ಇದನ್ನ ಬಿಡಿ ಅಂತ, ರಮೇಶ್ ಕತ್ತಿ ನಾನು ನೋಡ್ಕೊಂತೀನಿ ಬಿಡಿ ಅಂತ ರಮೇಶ್ ಜಾರಕಿಹೊಳಿ ಎಂಟ್ರಿ ಆಗಿರೋದು. ಸೊ ಇರ್ಲಿ ನೋಡೋಣ. ಒಟ್ಟಿನಲ್ಲಿ ರಮೇಶ್ ಕತ್ತಿ ಮತ್ತು ರಮೇಶ್ ಜಾರಕಿಹೊಳಿಗಳ ಮಧ್ಯೆ ಬಿದ್ದಿರತಕ್ಕಂಥ ಜಿದ್ದಾಜಿದ್ದಿ ಇದು ವಾಲ್ಮೀಕಿ ಜಾತಿಯ ನಿಂದನೆಯ ಕೇಸ್ ಪ್ರಕರಣ ದಾಖಲ ಆಗುವವರೆಗೂ ಹೋಗತ್ತಾ ಅನ್ನೋದನ್ನ ಮಾತ್ರ ಕಾದು ನೋಡ್ಬೇಕಿದೆ. ನೋಡೋಣ, ಮತ್ತಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾನೆ ಇರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಾನು ನಿಮ್ಮ ಯುವರಾಜ್ಗೌಡ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.